ಹಗರ ಕಾಲ ಜಗಕ್ಕೆ ಬಂದಿತ್ತಣ್ಣ ಹಾಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಹಾಲ ಹೊತ್ತ ಮಾರಿತಣ್ಣ ದಾರು ಕೊತ್ತ ಮಾರಿತಣ್ಣ ನನ್ನ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ 2054ನೇ ಇಸ್ವ್ಯಾಗ ಬೆಂಕಿ ಮಳೆ ಆಗಿತ್ತಣ್ಣ 2064ನೇ ಇಸ್ವ್ಯಾಗ ಅಪ್ಪ ಮಗನಿಗೆ ಹೆಂಡತಿ ಒಬ್ಬಕಿನ ಇರ್ತಾಳಣ್ಣ ಕೊಡೆಕಲ್ದವ್ರು ಬೊಗಲಾದೇವ್ರು ಸಾರಿ ಹೋಗ್ಯಾರ ಯಾಕಂದ್ರ ಮುಂದೆ ಇಂಥ ದಿನಮಾನ ಬರ್ತಾವ ಇಂಥ ಮಕ್ಳು ಹುಡ್ತಾವ ಗೊತ್ತದ ನಮ್ಮಿಂದ ನಮ್ಮ ಮಕ್ಕಳು ಒಳ್ಳೆ ಅವ್ರು ಏನ್ ಹೇಳ್ತಾರ ನಿನ್ನೆ ಹಾಡಿದ ಹೇಳ್ರಿ ಅಂತ ಹೇಳ್ತಾರ ಬಹುತೇಕ ನಿನ್ನೆ ಹಾಡಿದ ಒಂದಲ್ಲ ಹಲವಾರು ಅದಾವ ಮುತ್ಯಾರಿ ಯಾವಾಗ ಪದ್ಯ ಬರೋದು ನಮ್ಮ ಮನವಿ ಮಾಡಿದ್ರಂದ್ರ ಹಂಗೆ ಹರಿದಾದರ ಹರಿಲಿಲ್ಲ ಗುಂಡಿ ನಿನಗೆ ಹ್ಯಾಂಗಾದರೂ ಉಚ್ಚಿ ತರಮನಿ ಕೊಂಡೆತ್ತ ಅವ್ರು ಬರೆದ್ರು ನಾವು ಅದಕ್ಕೆ ಏನು ಪದ ಬರೆದೇವಂದ್ರ ಎಷ್ಟೋ ಮಂದಿ ಹುಟ್ಟರ ಹರಿಲಿಲ್ಲೋ ಈ ಅಂಗಿ ಬಾಳ ಜಾಣತನದಿಂದ ಹೊಲದಾಳೋ ಗಂಗಿ ಬಹುತೇಕ ಇವೆಲ್ಲ ಪದ್ಯಗಳು ಅಷ್ಟೇ ಅಲ್ಲ ಮುತ್ಯಾರ ಏನ್ ಬರೆದ್ರು ನೀ ಮಾಡಿದ ನೀನೇ ಉಣ್ಣೋ ನೀಡಬೇಡ ಯಾರಿಗೆ ಅವ್ರ ಪದ ಬರೆದ್ರು ನಾವೇನು ಬರೆದೇವಂದ್ರ ಈ ಊಟನೇ ನಾಳೆ ಸಿಗುದಿಲ್ಲ ಸತ್ಯ ಶರಣರ ಮಾಡಿದ ಅಡಿಗೆ ಉಂಡು ತೊಳೆಯೋ ನೀ ಗಡಿಗೆ ಈ ಊಟ ಸಿಗುದಿಲ್ಲ ತಮ್ಮ ಹುಡುಕಿದರ ನಾಳೆಗೆ ಬಹುತೇಕ ಇಂಥವೆಲ್ಲ ಇನ್ನೂ ಅಧ್ಯಾತ್ಮಗಳು ಬಾಳ ಬರ್ದೇವು ನಮ್ಮ ಹುಡುಗೊಂದು ಕಳೆದಾರ ನೋಡ್ರಪ್ಪ ಬಹುತೇಕ ಯಾರಿಗೆಲ್ಲ ಸಿಕ್ಕದ ಹೇಳ್ರಪ್ಪ ಆ ಹುಡುಗಿ ಕೂಡ ಹೇಳ್ತೇವೆ ಕೇಳ್ರಪ್ಪ ಎಳ್ಳಷ್ಟಕ್ಕೆ ಅದಾಳಪ್ಪ ಮಳ್ಳು ಮಾಡಿ ಮಂದಿಗೆ ಮಾಡ್ಯಾಳಗಪ್ಪ ಏನ್ ಅವೆಲ್ಲ ಬಹುತೇಕ ಹುಟ್ಟಿ ಬಿಟ್ಟಾವ ಅದಕ್ಕಾಗಿ ಬಹಳ ನಮ್ಮ ಸುಳ್ಯಾಳದ ಹನುಮಂತರೇಗೌಡರ ಚಿರಂಜೀವಿ ನಮ್ಮ ಸಿದ್ದುಗೌಡರು ಕೂಡ ಆಗಮಿಸಿದ್ದಾರೆ ಬಹುತೇಕ ನಾವು ಡೊಳ್ಳಿನ ಪದ ಹಾಡೋರು ಅವ್ರು ಇದರದಂತ ಮುಖಸ್ತುತಿ ಮಾಡಂಗಿಲ್ಲ ಬಹುತೇಕ ನಾವೇನ್ ಮಾಡ್ತೀವಿ ಅಂದ್ರ ನಮ್ಮ ಮನ್ಯಾಗ ನಾವು ಹಾಡೋರಿದ್ದೇವ ನಮ್ಮ ಮಠ ಮುಗೀತಂದ್ರ ಆಯ್ತು ಆದ್ರ ಆ ಸುಳ್ಯಾಳ ಗೌಡರ ತಂದೆ ಸ್ಥಾನವನ್ನು ಹಿಡ್ಕೊಂಡು ಎಷ್ಟು ಅವರ ತಂದೆಯವರಿಗೆ ಕಲಾವಿದರು ಗುರುತಿದ್ರಲ್ಲ ಎಷ್ಟು ಅವ್ರ ತಂದೆಯವರ ಎಷ್ಟು ಮಂದಿ ಕಲಾವಿದರ ಸಂಗಟ ಪುಣ್ಯಾಗಿರ್ಬೋದು ಬಾಂಧವ್ಯದಿಂದ ಇದ್ರಲ್ಲ ಅದೇ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ಮಹಾನುಭಾವ ಅದು ನಮ್ಮ ಡೊಳ್ಳಿನ ಹಾಡಿನಲ್ಲಿ ಏಕೈಕ ವ್ಯಕ್ತಿ ಅದು ಯಾರಾದ್ರೂ ಇದ್ರ ನಮ್ಮ ಸುಳ್ಯಾಳ ಸಿದ್ದಣ್ಣಗೌಡ್ರು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಮಹಾನುಭಾವಿಗಳೇ ಏನೋ ಅಂಥವ್ರ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ 201 ರೂಪಾಯಿ ಕೊಟ್ಟಿದ್ದಾರೆ ಇವರಿಗೆ ಸೋಮಲಿಂಗ ಮೋಕ್ಷಿತ ಮಾದಾನ ಮೂಲಕ ಕಾಶಿದ್ದ 101 ಕೊಟ್ಟಾರ ಮ್ಯಾಲ ಕಾಣಿಸ್ತಾರ ಸೋಮಿರೋನಿ 101 ರೂಪಾಯಿ ಕಳಕಣಿಕೆ ಕೊಟ್ಟಿದ್ದಾರೆ ಸೋಮಲಿಂಗ ಮೋಕ್ಷಿತ ಮಾದಾನ ಮೂಲಕ ಕಾಶಿದ್ದ ಅಟ್ ಐಶ್ವರ್ಯ ಸುಖ ಸಮೃದ್ಧಿ ನೆಮ್ಮದಿ ಭೋಗ ಬಗ್ಗೆ ಕೊಟ್ಟು ಕಾಪಾಡಲಿ ಆ ಹನುಮಂತಗೌಡರಂತ ಮಕ್ಕಳು ಮೊಮ್ಮಕ್ಕಳು ಅವ್ರ ಮನೆತನದಲ್ಲಿ ಬೆಳೀಲಿ ಅಂತ ಹೇಳಿ ತಿಳ್ಕೊಂಡು ಆ ದೇವರಲ್ಲಿ ಬೆಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡಿ ಆ ಪದ್ಯವನ್ನು ಪ್ರಾರಂಭ ಮಾಡೋಣ ಶಕ್ತಿ ಮಾಡಲ ಮಾವನ ಭಕ್ತಿ ನನ್ನವ ಮಾಡಲ ಮಾವನ ಭಕ್ತಿ ಹಗಲಿರ ಆರತಿ ಬೆಳಗೆಳು ಎತ್ತಿ ಹಗಲಿರ ಆರತಿ ಬೆಳಗೆಳು ಎತ್ತಿ ನಮಸ್ಕಾರ ಮಾಡಿ ಶಿವನೋ ನನಗೊಂದು ಮಗನೋ ಕೇಳೋ ಶಿವನೋ ನನಗೊಂದು ಮಗನೋ
ಮಾವನ ಭಕ್ತಿ ನನ್ನವ್ವ ಮಾಡ್ಯಾಳ ಮಾವನ ಭಕ್ತಿ ಹಗಲಿರಾಳು ಆರತಿ ಬೆಳಗಳು ಎತ್ತಿ ಹಗಲಿರಾಳು ಆರತಿ ಬೆಳಗಳು ಎತ್ತಿ ಧರ್ಮದ ಕಟ್ಟಿ ಬೆಲ್ಲ ಕೊಂತಿದ್ದವುದು ಸಿದ್ಧ ಕೊಂಚವ ನೋಡಿ ಮಾತಾಡಿ ಹಳ್ಳ ಕೊಳ್ಳದಾಗ ಕೊಂಚವ ಬನ್ನಿ ಮಗ ಬೇಡಿ ಗೊಟ್ಟದಾಗ ಮಾಡೋಣ ಸೇವಾ ಗೊಟ್ಟದಾಗ ಮಾಡೋಣ ಸೇವಾ ಬರಬೇಕಂದ ಪ್ರೀತಿಯ ಮಗರೇ ಮಾಡಲ ಮಾವನ ಭಕ್ತಿ ನನ್ನವ್ವ ಮಾಡಲ ಮಾವನ ಭಕ್ತಿ ಆಗಲಿ ಆರತಿ ಬೆಳಗಳು ಎತ್ತಿ ಆಗಲಿ ಆರತಿ ಬೆಳಗಳು ಎತ್ತಿ ಕಂಚ ಕಳಸ ಪಂಚಾಯತಿ ಹಚ್ಚಿಕೊಂಡು ನರದಾರ ಗುಡ್ಡಾದ ಮಾವನ ಮೇಲೆ ಪ್ರೇಮ ನೋಡ ಅವನ ನಾಮ ಮಾವನ ಮೇಲೆ ಪ್ರೇಮ ನೋಡ ಅವನ ನಾಮ ಭಕ್ತಿ ಮನ ಮಾವ ಗತಿಗೆ ಆಕಾಶ ದೇವ ಜಾರಿ ಈ ಭೂಮಿಗೆ ಬಂದ ಓಡಿ ಈ ಭೂಮಿಗೆ ಬಂದ ಓಡಿ 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 ನಮಗಾಗಿ ಆ ದೇವನೋ ನಮಗಾಗಿ ಆ ದೇವನೋ ಭಕ್ತಿಯನ್ನು ನನ್ನ ಬಂದು ಪಾತ್ರ ಕೊಡಬೇಕು ಮಾತ್ರ ನನಗೊಂದು ಪಾತ್ರ ಕೊಡಬೇಕು ಮಾತ್ರ ನಾಳೆ ಮುಂಜಾನೆ ಬರಬೇಕು ಲಘು ಮಾಡಿ ಮಾಡಳ ಮಾವನ ಭಕ್ತಿ ನನ್ನವ್ವ ಮಾಡಳ ಮಾವನ ಭಕ್ತಿ ಹಗಲಿರಾಳು ಆರತಿ ಬೆಳಗಳು ಎತ್ತಿ ಆರತಿ ಬೆಳಗಳು ಎತ್ತಿ Thank you.
ಕೊಂಡೋಗ ಹೇಳಲಾಸ ಮಾಡಿ ಮವಾಗ ಬಂದು ದರ್ಶನ ಮಾಡಿ ನಿಲ್ತಾಳಪ್ಪ ಹುಲಿಯ ಒಳಗೆ ಕಾರಿಕ ಬಂಡಾರ ನೀಡದ ದೇವರ ಕಾರಿಕ ಬಂಡಾರ ನೀಡದ ದೇವರ ಹರಸರಿಯಾದ ಊರಿಗೆ ಬಂದಳ ಓಡಿ ಸತ್ಯವ ಆದಿ ಶಕ್ತಿ ಮಾಡಳ ಮಾವನ ಭಕ್ತಿ ಎಲ್ಲವ ಮಾಡಳ ಮಾವನ ಭಕ್ತಿ ಆರತಿ ಬೆಳಗಳು ಎತ್ತಿ ಆರತಿ ಬೆಳಗಳು ಭಾವ ಭಕ್ತಿ ಮಾಡಿ ಕೊಂಚವ ನಿಲ್ತಳಪ್ಪ ಉಡಿಯ ಒಳಗೆ ಚಂದನ ಕುಲಕ ಹುಲ್ಲ ಬೀಜಲದ ಮಾವ ಕೊಂಚವ ಧಿಕ್ಕಾರ ಮಾಡಿ ಒಗದಳ ದೇವನ ಆಯರ ಗೆಲ್ಲ ಒಗದಳ ದೇವನ ಆಯರ ಕಿನ್ನ ಕೊಂಚವದ ಹಣಿ ಬರಂತ ಕೋರಿ ಸತ್ಯವಾದಿ ಶಕ್ತಿ ಮಾಡಳ ಮಾವನ ಭಕ್ತಿ ನನ್ನವ್ವ ಮಾಡಳ ಮಾವನ ಭಕ್ತಿ ಫೋನೆ ಮಾತಾಡುವ ನಮ್ಗೆ ಅಲ್ಲ ಫೋನ್ ಮಾತಾಡಿಂದ ನನಗೆ ಕೇಳು ಅದು ಮಾತು ಹೇಳಿದ್ರಿ ನೀವೆಲ್ಲ ಕೇಳಿರಿ ತೆಗೆದವರು ಹುಲಿ ಹುಲ್ಲು ತಿನ್ನಂಗಿಲ್ಲ ಅದು ಆಕಳ ಮೌಸ್ ತಿನ್ನಂಗಿಲ್ಲ ಅಂತೀವಲ್ರಿ ನಾವೆಲ್ಲ ಕೇಳಿ ಅವ್ನ ಮಾತು ಹೇಳಿದ್ರು ನೋಡ್ರಿ ಯಾವ ಮಾತು ಎಲ್ಲಿ ಪ್ರಟಾಯಿಸ್ಬೇಕು ಅನ್ನೋದ್ರೆ ಲಕ್ಷ್ಯ ಇರ್ಬೇಕು ಮನುಷ್ಯಾಗ ಅವ್ನ ಮಾತು ಏನಂದ್ರೆ ಇವತ್ತು ಈಗ ತೊಳ ಭಾಷ ಇವತ್ತು ಏನೋ ಹುಚ್ಚಾಗ್ಯದ ಸುಮ್ಮ 15 ಜನ ಶಾಣೆ ಇರ್ತದ ಮಾಡಿ ಅವರು ಹುಚ್ಚಾಗ್ಯದ ಇವತ್ತು ಅಲ್ಲ ನಾವ್ ಯಾರು ಹೇಳಿವಿ ನಿಮ್ಮ ಹುಲಿ ಹುಗ್ಗಿ ತಿನ್ನಲ್ಲ ಹಾಲು ಕುಡಿಯಲ್ಲ ಹೇಳಿವೇನ್ರಿ ನಾವು ಏನ್ ಹೇಳಿ ನಾವು ಹುಲಿ 2 ದಿನ ಉಪವಾಸ ಕಟ್ಟಿ ಅದ್ರ ಮುಂದೆ ಹುಲ್ಲು ಹೋಗ್ಯರಿ ಹುಲ್ಲು ತಿನ್ನಂಗಿಲ್ಲ ಆಕಳ 2 ದಿನ ಉಪವಾಸ ಕಟ್ಟಿ ಅದ್ರ ಮುಂದೆ ಮೌಸ್ ಹಾಕ್ರಿ ತಿನ್ನಂಗಿಲ್ಲ ಹೌದು ಬಹುತೇಕ ಅದು ತಂದು ಧರ್ಮ ಬಿಡುದಿಲ್ಲ ಹೌದು ನನ್ನ ಧರ್ಮ ಬಿಡುದಿಲ್ಲ ನಾನು ಹುಲಿ ಹುಗ್ಗಿತ್ತು ನೋಡು ಅಲ್ಲ ಒಂಚೂರ ನಾವ್ ಯಾರು ಹೇಳಿವು ಅಕಸ್ಮಾತ್ ಹುಲಿ ಇಂತಲ್ಲೇ ಹುಲ್ಲು ತಿಂದದತ್ ಏನಾರ ಪ್ರಮಾಣ ಇತ್ತಂದ್ರ ಈ ಜನ ಹೌದತ್ತಂದ್ರ ಕರೆಕ್ಟ್ ಅದ್ರಿ ಕಲ್ಮೇಶ್ ಮಾಸ್ತರ್ ಮಾತಾತ ನಾ ಅಲ್ಲ ನಮ್ಮ ಅಪ್ಪ ಓದ್ತಿದ್ದ ಹೌದು ನಾವು ಹುಲ್ಲು ತಿನ್ನಲತ್ತೇಳಿ ನಾವು ಹುಗ್ಗಿ ತಿನ್ನಲ್ಲ ಅಂತ ಬಂದಾನ ಮತ್ತ ಅದನ್ನ ಇದು ಪ್ರಮಾಣದ್ರೆ ತಿಳ್ತ ನಾವ ಗುರುನಾಥ ರೂಢಾಗಿ ಹುಟ್ಟಿ ಬಂದಿದ್ದು ಯಾಕೆ ಹುಟ್ಟಿ ಬಂದ ಗೊತ್ತದೇನು ಹುಲಿ ಹೋಗಿ ಗುರುನಾಥ ರೂಢ ಯಾಕೆ ಹುಟ್ಟಿ ಬಂದ ಆವಾಗ ಸಿದ್ಧಾರೂಢರು ಹೇಳಿದ್ರ ತಮ್ಮ ಯಪ್ಪ ಹುಲಿಯಪ್ಪ ಅದು ಜನ್ಮದೊಳಗ ನಿನ್ನ ಮುಕ್ತಿ ಆಗುದಿಲ್ಲ ಈ ಜನ್ಮದ ಪ್ರಾಣಿ ಜನ್ಮದಾಗದಿ ಈ ಮುಂದ ಮಾನವ ಜನ್ಮದೊಳಗ ಗುರುನಾಥ ರೂಢಾಗಿ ನನ್ನ ಮಠದಾಗ ಹುಟ್ಟಿ ಬಾ ನನಗ ಮುಕ್ತಿ ಆಗ್ತದಂತ ಅಲ್ಲಿ ಹೇಳಿ ಆ ಹುಲಿ ಮೇಲೆ ಕೈ ಇಟ್ಟಾಗ ಆ ಹುಲಿ ತನ್ನ ಪ್ರಾಣ ಬಿಟ್ಟಾದ ಮುಂದೆ ಅವನ ಅದೇ ಹುಲಿನ ಗುರುನಾಥ ರೂಢಾಗಿ ಅಲ್ಲೇ ಹುಟ್ಟಿ ಬಂದದ ಮುಂದೆ ಅದು ಮುಕ್ತ ಜನ್ಮ ಮುಕ್ತ ಆಗ್ಯದ ಯಾವಾಗ ಕರೆ ಒಯ್ದು ಯಾವಾಗಾರ ಒಯ್ದು ಹಚ್ಚಿ ಯಾರೇ ಮಾಡ್ಕೊಂಡು ಇನ್ನೂ ಒಂದು ಕೇಳ್ಯಾರ ಮೊಬೈಲ್ ಕೆಲವೊಂದು ಮಾತನ್ನ ಹೇಳ್ಕೊತ ಹೋಗಿ ಒಂದು ಮಾತು ಹೇಳಿದ್ರು ವಿಷಯ ಹೀಗೆ ಇರ್ತದ ನೋಡ್ರಿ ಯಾವದೇ ವಿಷಯ ಇದ್ರ ಫೋನ್ ಒಂದು ಹಂಗೆ ಬರ್ತಾವ ನಾನು ದೊಡ್ಡ ಕಿರ್ಕಿರಿ ನೀವು ಕೊಡು ಶೋಚಾಪ್ ಮಾಡೋದು ಬೈತಾರ ಮಾ ಸಂಜೆ ಕಾರಿಕೆ ಅದಾವ್ರಿ ಹಿಂಗಾಗಿ ಅವ್ರದೊಂದು ನಮ್ಗೆ ದೊಡ್ಡ ಕಿರಿಕಿರಿ ಇರ್ತಾವು ಇರ್ಲಿ ವಿಷಯ ಹೆಂಗಿರ್ತಾವ ನೋಡ್ರಿ ಯಾವ ಇಲ್ಲ ಭಂಡಾರ ಇಲ್ಲ ಭಂಡಾರ ಹೋಗ್ಯವತ್ತು ಅದು ಅಲ್ಲ ಜನರಿಗೆ ಕೊಡುವಂತ ಸಂದೇಶ ಬಾಳ ಚಲೋ ಕೊಡ್ಬೇಕಾತ ನಾವ್ ಹೆಂಗ ಏನು ಹೆಂಗ ಅನ್ನೋದು ವಿಚಾರ ಮಾಡ್ಬೇಕಾತ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನತ್ತ ಕಲ್ಮೇಶ್ ಸರ್ ನಮ್ಕಿ ಚಂದ್ರು ಮಾಸ್ತರ್ ಬಾಳ ಸಣ್ಣವ್ರದ ಅರ್ಥ ಸರ್ ಹೇಳಿದ್ರು ಇವ್ ಮುತ್ತಪ್ಪ ಘಟ ಯಾಕದ
ನೋಡಿ ಒಟ್ಟ ಇದು ಉಲ್ಟಾ ಕಂಪ್ನಿ ಇದು. ಲಕ್ಷ್ಮಣ ಸೌದಿ ಒಯ್ಮ್ ಹೋಗ್ತಾರ ಗಡ್ಡದ ಕಡೆ ಒಯ್ಮ್ ಅಲ್ಲ ಕಲ್ಮೇಶ್ ಮಾಸ್ತರ್ ಬ್ಯಾಡ ಮರ ಆ ಕಡೆ ಹೋಗ್ಬೇಡ ತಮ್ಮ ಬಿಗಿ ಹಿಡ್ಕೊಂಡ್ ನಿಂತಾನ. ಅವ ಆ ಕಡೆನೂ ಹೋಗ್ತಾನೆ ಈ ಕಡೆನೂ ಬರ್ತಾನೆ. ನನಗ ಅನಿಸ್ತದ ಇದು ಕಲ್ಮೇಶ್ ಮಾಸ್ತರ್ ಒಂದಿನ ಮಾಡತಾನ ಅಂತ ಪಕ್ಕ ಬರ್ತದ. ಇದು ಮಾತು ನಿಜ. ಇದನ್ನೊಂದು ಬಹುತೇಕ ಯಾಕೆ ಹೇಳ್ತೀವಿ, ನೀವು ದೊಡ್ಡವರಿದ್ದೀರಿ. ಇನ್ನು ಮುಂದ ಅವ ಮಾಸ್ತರ್ ಮಾತಾಡೋ ಚಲೋ ಮಾತಾಡ್ತಾನ. ಈ ತೆಳಗ್ ಕೂತು ಕೆಡಿಸ್ಬೇಡ. ಅದ್ರಾಗ ನಾವು ಡೋಲ್ ಬಡಿಯವರೇ ಜರ ಏನ್ರಿ ಎತ್ತು ಕೊಟ್ಟು ಕೆಲಸ ಮಾಡ್ತಾನೆ ಅನ್ನತ್ತೀನಿ. ಆ ರಾಯಪ್ಪನ ಹುಚ್ಚಿಡ್ದದ. ಅಲ್ಲ ಇವ ತೆಳಗ್ ಮಾತಾಡಿ ಚಂದ್ರ ಮಾಸ್ತರ ಬಾಯ ಸಿಗ್ಬಿದ್ದು ಇವ್ ನಮ್ಮ ಗಿರಾಕಿಗಳು ಒದ್ದಾಡಂಗ ಅದಾವತ್ತ ಅವ ಎದಿ ಡಬಡ ಬಂದು ಅವ ತೋರ್ ಹೋಗಿತ್ತಾನ ಅಂಜಿ ಈ ಕಡೆ ಬರಲ್ಲ. ಯಾಕ ಇದು ಜಾಗ ಬಾಳ ತೊಡೋದು ಮರಾಗ ಬಾಳ ಚಲೋ ಕಾರ್ಯಕ್ರಮ ಮಾಡೋದದ. ಅದಕ್ಕಾಗಿರ್ಲಿ ಅವರೆಲ್ಲರೂ ಶಾಂತತೆ ವಹಿಸ್ಕೊಂತ ಬೇರೆ ಅದ. ಅದಕ್ಕಾಗಿರ್ಲಿ ಹ್ಯಾಂಗ ಭಾವ ಭಕ್ತಿ ಮಾಡಿ ಕೊಂತವ ನಿಂತಳಪ್ಪ ಉಡೆಯವಾಡೆ ಚಂದನ ಪುಲಕ ಹೊಲ್ಲ ಬಿಡಲದ ಮಾವ ಕೊಟ್ಟವ ಧಿಕ್ಕಾರ ಮಾಡಿ ಒಗದಳ ಧ್ಯಾನ ಆಗ್ಯಾಳ ಭಕ್ತಿ ನನ್ನವ್ವ ಮಾಡಲ ಮನವನ ಆರುತಿಗಳ ಎಲೆಯತಿ ಆರುತಿ ಬೆಳ ಎಲೆಯತಿ ನೀನೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಹೇಳ್ದ ಸೇವನ ಮಾಡಿ ಇದಕ್ಕೆ ಅನುಮಾನ ಹೋಗಲಂದ ಪ್ರಾಣ ಇದಕ್ಕೆ ಅನುಮಾನ ಹೋಗಲಂದ ಪ್ರಾಣ ಪರಮಲ ಬಿದ್ದು ಹತ್ತರ ಕೋರಾಡಿ ಮಾಡರ ಮಾವನ ಭಕ್ತಿ ನನ್ನವ್ವ ಮಾಡರ ಮಾವನ ಎತ್ತಿ 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 ಹಗಲಿ ಅರುತಿ ಬೆಳಗಲಿ ಆಶೀರ್ವಾದ ಮಾಡಿ 13 ದಿನ ಕಂದ ಕೆಲಸ ಮಾಡ್ತೀನಂತ ಮಾವ ಬಂದಾಗ ಹೊರಗೀಡಿ ಹಾಕಲಂದ ವಾದ ಹೇಳ್ದ ಮಾವದ ಈ ಶಬ್ದ ಮದವಣ ಮಹಾರಾಜರ ಒಂಚೂರು ಹೆಚ್ಚು ಕೊಟ್ಟ. ಸಂಗೊಳ್ಳಿ ಮಹಾರಾಜರು ಒಬ್ಬನ ಮುರಿದ ಅನ್ನೋದು ಬಿಟ್ರೆ ಮತ್ತೊಬ್ರು ಯಾರಿಗೆ ಎಲ್ಲಕ್ ಬರಲ್ಲ. ಹಂಗೆಲ್ಲ ಅವ್ರು ಪೆಟ್ಟ ಹಾಕಿಟ್ಟಾರ. ನೀ ಯಾರ ತಮ್ಮ ನಮ್ಮದ್ರ ಹೋಗಿಸ್ಬೇಡಿ, ನಿಂದ ಅಟ್ಟ ನೀ ಕೆಲಸ ಮಾಡ್ಕೋ. ಯಾಕಂದ್ರೆ ನಾವು ವಂಕಾರ ಕೊಟ್ಟು ಕೂರಿಗೆ ಹೊಡೆಯೋರದೇ, ನಾವೇ ನಾಡು ಸುಲಭ ಹೊಡೆಯೋರಲ್ಲ. ಹೌದು ಒಳದಾಗ ಬಿತ್ತ ನಾಟ್ಬೇಕು. ನಮ್ಮ ಬೀಜ ಹಾಕಿ ಬಿತ್ತೇವ ನಾವು. ನಿಮ್ಮ ಬೀಜ ಹಸಿಯ ಬಿತ್ತರು ನಿಮ್ಮ ಒಳಗಲ್ಕತ್ತ ನಿಮ್ಮ ನಮ್ಮ ಕಡೆ ಹೇಳ್ಬೇಡ್ರಿ. ಬುರ ಹಂಗಾಗೋದಿಲ್ಲ. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ಶಿಶು ಮಕ್ಕಳೇ ಹಂಗೆ ಕಲಿಬಾರ್ದು. ಯಾಕ ಇದೆಲ್ಲ ವರ್ತಮಾನ ಚೇಂಜ್ ಆಗ್ಯಾರ. ಯಾವ ನೀವು ಹೇಳ್ತಾನೆ ಕೇಳಿ ಒಡಕ್ ಬಾಯಿಯವ್ರು ಎಷ್ಟು ಒದ್ರ್ಯಾರ ಬಹುತೇಕ ಅವ ಹಂಗಿರಲಿಲ್ಲ.
ಯಾಕೆ ಹೇಳ್ತೀನಿ ನಿಮಗೆ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಮ್ಮ ಕಲ್ಮೇಶ್ ಮಾಸ್ತರ್ ಆಗಲಿ ನಾವಾಗಲಿ ಬಹುತೇಕ ಎಲ್ಲ ಅನುಭವಿ ಕಲಾವಿದರಂತ ಜಗತ್ತೇ ಸಾರ್ತೈತಿ. ನಮ್ಮದಿಂದ ತಪ್ಪು ಸಂದೇಶ ಹೋಗಿ ನಾಳೆಗೆ ಇನ್ನೊಬ್ಬರು ಇದು ಹಿಂಗೆ ಐತಿ ಅಂತ ಅನ್ನಬಾರ್ದು. ಹಂಗೆ ನಾವು ನಡ್ಕೊಂಡು ಹೋಗೋದು ಎಡ್ಡು ಮೇಳ. ಅದಕ್ಕಾಗಿ ಯಾಕಂದ್ರೆ ಬಹುತೇಕ ಇನ್ನು ಮುಂದೆ ನಮ್ಮ ಪೀಳಿಗೆಗಳು ಹೆಂಗದ ಅದಕ್ಕೆ ಬಬಲಾದೇವ್ರು ಹೇಳಿದ್ರು, ಹಗರ ಕಾಲ ಜಗಕ್ಕೆ ಬಂದಿತ್ತಣ್ಣ, ಹಾಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ, ಹಾಲ ಹೊತ್ತ ಮಾರಿತಣ್ಣ, ದಾರು ಕೊತ್ತ ಮಾರಿತಣ್ಣ, ನನ್ನ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ, 2054ನೇ ಇಸ್ವ್ಯಾಗ ಬೆಂಕಿ ಮಳೆ ಆದಿತ್ತಣ್ಣ, 2064ನೇ ಇಸ್ವ್ಯಾಗ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನ ಇರ್ತಾಳಣ್ಣ. ಕೊಡೆಕಲ್ದವ್ರು ಬೊಗಲಾದೇವ್ರು ಸಾರಿ ಹೋಗ್ಯಾರ. ಯಾಕಂದ್ರೆ ಮುಂದೆ ಇಂಥ ದಿನಮಾನ ಬರ್ತಾವ, ಇಂಥ ಮಕ್ಕಳು ಹುಡ್ತಾವ ಗೊತ್ತದ. ನಮ್ಮಿಂದ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು. ಯಾಕಂದ್ರೆ ನೀವೆಲ್ಲ ಭಾಳ ಜನ ಕೂಡಿರೋದು ಹೇಳುವಂಥ ಸಮಯ ಉಳಿದಿಲ್ಲ. ನಮ್ಮ ಮಕ್ಕಳಿಗಾಗಿ ಯಾರು ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಆಗಿ ತಾವೆಲ್ಲರೂ ಮಾಡ್ಬೇಕು ಅನ್ನುವಂಥ ಮಾತನ್ನ ತಿಳಿಸ್ಕೊಂಡು ಬಹುತೇಕ ಈ ನುಡಿ ಇಲ್ಲಿಗೆ ಮುಗಿಸಿ ಜೋಡಿ ಕಲಾವಿದರಿಗೆ ಪಾಯ ಕೊಡ್ತೇವೆ. ತಾವೆಲ್ಲರೂ ಶಾಂತತೆ ವಿಶ್ವ ಕೇಳಿ